Hello guys, welcome back to my channel Hima World. As you all know, ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡೇ ಇರ್ತೀರಾ. ಇದು ಗೋಲ್ಡ್ ಶಾಪಿಂಗ್ ವ್ಲಾಗ್ ಆಯಿತಾ. ಅದಕ್ಕೆ ಇಂಟ್ರೋ ಏನಿರಲಿಲ್ಲ, ಅದಕ್ಕೆ ಇವಾಗ ಒಂದು ಇಂಟ್ರೋ ಮಾಡಿ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಸ್ಟಾರ್ಟಿಂಗೇ ಆಟೋ ನೋಡಿದ್ರೆ ಏನು ಚಂದ. ಸೊ ಅದಕ್ಕಾಗಿ ನಿಮ್ಮೆಲ್ರಿಗೂ ಗೊತ್ತು ನನಗೆ ಗೋಲ್ಡ್ ಶಾಪಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಲೈಕ್ ಅದು ಮಿನಿಮಲ್ ಆಗಿರಲಿ ದೊಡ್ಡದಾಗಿರಲಿ ವಾಟ್ ಎವರ್, ನಂಗೆ ಗೋಲ್ಡ್ ಅಂದರೆ ಗೋಲ್ಡ್ ಸಿಕ್ಕಾಪಟ್ಟೆ ಇಷ್ಟ. ನಾವು ಹೋಗಿದ್ದಿದ್ದು ಮಾಲ್ ಆಫ್ ಏಷ್ಯಾದಲ್ಲಿ. ಬಿಕಾಸ್ ಐ ಪ್ಲ್ಯಾಂಡ್ ಬ್ಲೂ ಸ್ಟೋನ್, ಕ್ಯಾರೆಟ್ ಲೈನ್ ಆರ್ ಮಲಬಾರ್ 3 ಶಾಪಲ್ಲಿ ಎಲ್ಲಾದರೂ ನನ್ನ ಫೇವ್ರೆಟ್, ನಾನು ಯಾವ ಥರ ಅಂದ್ಕೊಂಡಿದ್ನೋ ಅದು ಸಿಗಲಿ ಅಂದ್ಕೊಂಡು ಹೋಗ್ತಿದ್ದೆ. ಆ್ಯಕ್ಚುಲಿ ಇದು ಗಿಫ್ಟ್ ಫ್ರಮ್ ಮೈ ಮಾಮ್. ಓಕೆ, ನನ್ನ ತಂಗಿಗೂ ನನಗೆ ಇಬ್ರಿಗೂ ನಮ್ಮಮ್ಮ ಗೌರಿ ಹಬ್ಬಕ್ಕೆ ಏನಾದರೂ ಕೊಡ್ತಾರಲ್ಲ, ಸೊ ಹಾಗೆ ಸ್ವಲ್ಪ ಬೇಗ ವರಲಕ್ಷ್ಮಿ ಹಬ್ಬಕ್ಕೆ ಕೊಟ್ಬಿಡು ಅಂತ ನಾವೇ ಕೇಳಿದ್ದು. ಸೊ ಅದಕ್ಕಾಗಿ ನಮ್ಮಮ್ಮ ಓಕೆ ಕೊಡಿಸ್ತೀನಿ ಅಂತ ಅಂದರು. ನನ್ನ ತಂಗಿ ಬಂದು ಸಿಲ್ವರ್ ತೆಗೆಸ್ಕೊಂಡ್ಳು. ಅದು ನಾನು ನೆಕ್ಸ್ಟು ಶಾರ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ, ಲೈಕ್ ಅವಳು ಏನೇನು ತೊಗೊಂಡಿದ್ದಾಳೆ ಆ್ಯಂಡ್ ಆಲ್ಸೋ ನಮ್ಮಮ್ಮ ಕೊಡಿಸಿದ್ದೇನು ಅಂತ. ನಾನು ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಸಿಲ್ವರ್ಗೇನು ಅಷ್ಟು ಇಷ್ಟಪಡಲ್ಲ. ನಿಮಗೆಲ್ರಿಗೂ ಗೊತ್ತಿರುತ್ತೆ, ಐ ಆಮ್ ನಾಟ್ ದಟ್ ಸಿಲ್ವರ್ ಪರ್ಸನ್. ಸೊ ನಮ್ಮ ಮಮ್ಮಿ ನಂಗೆ 5,000 ಕೊಡ್ತೀನಿ ಅಂದರು, 10,000 ಕೊಡ್ತೀನಿ ಅಂದರು. ಬೇಕಾದ್ರೆ ನಾನು ಅಷ್ಟರಲ್ಲೇ ಬೇಕಾದ್ರೆ ಗೋಲ್ಡಲ್ಲಿ ಏನಾದರೂ ಹೊಡ್ಕೊಂಡ್ಬಿಡ್ತೀನಿ, ಆ ಥರ ಐ ಆಮ್ ನಾಟ್ ಇನ್ ಟು ಸಿಲ್ವರ್ ಪರ್ಸನ್. ಸೊ ನಾವು ಹೋಗಿದ್ದಿದ್ದು ನೈಟ್ ಆಗಿರೋದ್ರಿಂದ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲ ಕಡೆ ಲೈಟ್. ನಾನು ಸುಮಾರು ಸತಿ ಮಾಲ್ಗೆ ಹೋಗ್ತಾ ಇರ್ತೀನಿ, ಬಟ್ ನಾನು ಅಷ್ಟು ವೀಡಿಯೋ ಮಾಡ್ಕೊಳ್ಳಲ್ಲ. ಬಿಕಾಸ್ ಎಷ್ಟು ಸತಿ ಅದೇ ಮಾಲ್ನ ತೋರಿಸೋದು ಅಂತ ಅಂದ್ಕೊತೀನಿ. ಸೊ ನಿಮಗೆ ಬರೀ ವೀಡಿಯೋದಲ್ಲಿ ಹೊರಗಡೆ ಏನಿದೆ ಅಂತ ತೋರಿಸ್ತೀನಿ. ಮೋಸ್ಟ್ ನಾನು ವೀಡಿಯೋದಲ್ಲಿ ಕಾಣಿಸ್ಕೊಳೋದೇ ಇಲ್ಲ ಅಂದ್ಕೊಂಡು ಅವಾಗವಾಗ ಒಂದೊಂದು ಕ್ಲಿಪ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದಂತೂ ನನ್ನ ಫೇವ್ರೆಟ್ ಔಟ್ಫಿಟ್ಟು. ನಾನು ಗೋವಾಗೆ ಹೋದಾಗ ತೊಗೊಂಡಿದ್ದು. ಅದಾದಮೇಲೆ ನಾನು ಹಾಕ್ಕೊಂಡೇ ಇರಲಿಲ್ಲ, ಅದಕ್ಕಾಗಿ ಓಕೆ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಲ್ಲ ಅಂತ ಹಾಕ್ಕೊಂಡೆ. ನಿಮ್ಗೆಲ್ರಿಗೂ ಗೊತ್ತು ಮಾಲ್ ಆಫ್ ಏಷ್ಯಾ ಅಂದರೆ ಆ್ಯಂಬಿಯನ್ಸ್ಗೆ ಫೇಮಸ್ ಅಂತ. ಲೈಕ್ ಅದು ವ್ಯೂ ಆಗಿರಲಿ ಪ್ರತಿಯೊಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಕಂಪ್ಲೇಂಟ್ ಏನಂದರೆ ಬೇಜಾನ್ ಶಾಪ್ ಇರೋದಕ್ಕೆ ನಡೆದು ಸಾಕಾಗುತ್ತೆ. ಆ್ಯಂಡ್ ಕಳೆದು ಹೋಗ್ತೀವಿ ಕೂಡ. ಈ ಸತಿ ನಾನು ನಮ್ಮಮ್ಮನ ಕಳೆದಾಕ್ಬಿಟ್ಟಿದ್ದೆ. ಐ ಮೀನ್ ಫಸ್ಟ್ ನಾವು ಕೆಳಗಡೆ ಹೋಗ್ಬೇಕಿತ್ತು ಅನಿಸುತ್ತೆ, ಮೇಲೆ 2 ರೌಂಡ್ ಕರ್ಕೊಂಡೋಗಿ ಮತ್ತೆ ಕೆಳಗಡೆ ಕರ್ಕೊಂಬಂದಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ ಸೆಪ್ಟೆಂಬರಲ್ಲಿ ನನ್ನ ಬರ್ಡೇ ಇರೋದ್ರಿಂದ ಪ್ರೀ ಬರ್ಡೇ ಶಾಪಿಂಗ್ ಕೂಡ ಮಾಡಿದ್ದೀನಿ. ಬಟ್ ಅದ್ರ ಪ್ರಾಡಕ್ಟ್ ಇವತ್ತು ಡೆಲಿವರಿ ಆಗೋದಿದೆ. ಸೊ ಮೇ ಬಿ ಶಾರ್ಟ್ಸಲ್ಲಿ ನೀವು ಆದಷ್ಟು ಬೇಗ ಆ ವಿಡಿಯೋ ಕೂಡ ನೋಡ್ತೀರಾ. ಇದೆಲ್ಲ ಮಾಲ್ ಖಾಲಿ ಅನ್ನಿಸ್ತೆ, ಬಿಕಾಸ್ ಮೋಸ್ಟ್ ಆಫ್ ದಿ ಜನ ಎಲ್ಲ ಫುಡ್ ಕೋರ್ಟಲ್ಲೇ ಇರ್ತಾರೆ. ಸೊ ಮಾಲಲ್ಲೇನಷ್ಟು ಜನ ಇರಲಿಲ್ಲ. ಫಸ್ಟು ನಾನು ನಾರ್ಮಲ್ ಗೋಲ್ಡ್ ಶಾಪ್ಗೂ ಹೋಗಿದ್ದೆ, ಬಟ್ ನಂಗೆ ಅಲ್ಲಿ ಯಾವುದು ಗೋಲ್ಡ್ ಇಷ್ಟ ಆಗಿಲ್ಲ. ಬಿಕಾಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ಆ ಥರ ನಾರ್ಮಲ್ 22 ಕ್ಯಾರೆಟ್ ಗೋಲ್ಡ್ಗೆ ಹೋದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ಆಲ್ಸೋ ಗ್ರಾಮ್ಸ್ ಜಾಸ್ತಿ ಇರುತ್ತೆ, ನಮಗೆ ಬೇಕಾಗಿರೋ ಮಿನಿಮಲ್ ಔಟ್ಕಮ್ ಇರಲ್ಲ ಅಂತ. ಬಿಕಾಸ್ ನಾನು ರೆಗ್ಯುಲರ್ ಬೇಸಿಸ್ಗೆ ನೋಡೋಣ ಅಂತ ಅಂದ್ಕೊಂಡಿದ್ದೆ, ಅದಕ್ಕಾಗಿ ಹುಡ್ಕೊಂಡು ಹೋಗ್ತಾ ಇರ್ತೀನಿ. ಆ್ಯಂಡ್ ನಿಮ್ಮ ಹಬ್ಬದ ಪ್ರಿಪರೇಷನ್ ಎಲ್ಲ ಹೇಗಿದೆ ಅಂತಲೂ ಕಮೆಂಟ್ ಮೂಲಕ ತಿಳಿಸಿ. ಬಿಕಾಸ್ ಆಬ್ವಿಯಸ್ಲಿ ವರಲಕ್ಷ್ಮಿ ಹಬ್ಬ ಅಂದರೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರೂ. ನಾವು ಕೂಡ ಅಷ್ಟೇ ನನ್ನ ತಂಗಿ ಮನೇಲಿ ಸೆಲೆಬ್ರೇಟ್ ಮಾಡ್ತೀವಿ. ಅವಳು ಏನೇನು ಬೇಕೋ ಆಲ್ರೆಡಿ ಎಲ್ಲ ತಂದಿದ್ದಾಳೆ. ಆ್ಯಂಡ್ ಆಲ್ಸೋ ರಿಟರ್ನ್ ಗಿಫ್ಟ್ಸ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರೋ ತಂದಿದ್ದಾಳೆ. ನಿಮಗೇನಾದರೂ ಅದು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ಹೆಂಗೋ ಅವ್ರ ಮನೆಗೆ ಹೋಗ್ತಾ ಇರ್ತೀನಲ್ಲ, ಆದಷ್ಟು ಬೇಗ ಅದನ್ನು ಕೂಡ ಒಂದು ಬ್ಲಾಗ್ ಮಾಡ್ಕೊಂಬರ್ತೀನಿ. ಆ್ಯಂಡ್ ಆಲ್ಸೋ ಮಾಲಲ್ಲಿ ಸಿಕ್ಕಾಪಟ್ಟೆ ಆಫರ್ ಇತ್ತು ಎಲ್ಲ ಸ್ಟೋರಲ್ಲೂ. ಬಟ್ ಏನು ಶಾಪಿಂಗ್ ಮಾಡಿಲ್ಲ. ಬಟ್ ಗೋಲ್ಡ್ ಅಂದ್ಕೊಂಡ್ರಲ್ಲ ಅದೊಂದೇ ತೊಗೋಬೇಕಂತ ಎಲ್ಲ ಕಡೆ ಸೇಲು 50%, 70% ಎಲ್ಲನೂ ಇತ್ತು. ಆ್ಯಕ್ಚುಲಿ ನಮ್ಮ ಮೆಂಟಾಲಿಟಿ ಹೆಂಗಿರುತ್ತೆ ಅಂದರೆ, ನಾವು ಗೋಲ್ಡ್ ಶಾಪ್ ನಾರ್ಮಲ್ ಇರುತ್ತಲ್ಲ ಅಂಥ ಕಡೆ ಹೋಗೋಣ, ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಲೈಕ್ ಒರಿಜಿನಲ್ ಇರುತ್ತೆ 22 ಕ್ಯಾರೆಟ್ ಅಂತ. ಬಟ್ ನಮಗೆ ಬೇಕಾಗಿರೋ ಡಿಸೈನ್ ಆಗಲಿ ವೆಯ್ಟ್ ಆಗಲಿ ಸಿಗೋದೇ ಇಲ್ಲ. ಆ್ಯಂಡ್ ಆಲ್ಸೋ ರೆಡಿ ಮಾಡಿಸ್ಬೇಕಂದ್ರೆ ಅದಕ್ಕೊಂದು ಎಕ್ಸ್ಟ್ರಾ. ಅಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನಂದರೆ, ನಾವು ಸ್ವಲ್ಪ ಟ್ಯಾಕ್ಸಲ್ಲಿ ಕಮ್ಮಿ ಮಾಡಿಸ್ಬೋದು. ಲೈಕ್ ಅದೇನಂತಾರೆ ಮೇಕಿಂಗ್ ಚಾರ್ಜಸಲ್ಲಿ. ಈ ದೊಡ್ಡ ಶಾಪಲ್ಲಿ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಎಲ್ಲ ನಾವು ಡಿಡಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಆಫರ್ ನಡೀತಿದೆ ಅಂತ ಹೇಳಿದ್ನಲ್ಲ, ಎಲ್ಲ ಗೋಲ್ಡ್ ಶಾಪಲ್ಲೂ ಕೂಡ ನಡೀತಿದೆ ಆನ್ ಮೇಕಿಂಗ್ ಚಾರ್ಜಸ್. ಆ್ಯಂಡ್ ಆಲ್ಸೋ ಡೈಮಂಡ್ ಚಾರ್ಜಸ್ ಮೇಲೂ 30% ಏನೋ ಆಫ್ ಇದೆ. ಲೈಕ್ ಕ್ಯಾರೆಟ್ ಲೈನ್, ಬ್ಲೂ ಸ್ಟೋನ್ ಎಲ್ಲ ಕಡೆ. ಆ್ಯಂಡ್ ಆಲ್ಸೋ ಮಲಬಾರಲ್ಲಿ ನಾನು 3 ವಿಸಿಟ್ ಮಾಡಿದ್ದೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ತೊಗೊಂಡಿದ್ದು ಒಂದೇ ಶಾಪಲ್ಲಾಗಿರೋ ನಾನು 3 ಶಾಪ್ ನೋಡಿದೆ. ಬಿಕಾಸ್ ನನಗೆ ಬೇಕಾಗಿರೋದು ಎಲ್ಲಿ ಸಿಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅದಕ್ಕೆ ನಿಮಗೇನಾದ್ರು ಸಿಂಪಲ್ ಜ್ಯುವೆಲರಿ ವ್ಲಾಗ್ ಬೇಕಿದ್ರೆ ಹೇಳಿ. ನಾನು ಆಲ್ರೆಡಿ ಶಾಪಲ್ಲಿ ಕೇಳ್ಕೊಂಬಂದಿದ್ದೀನಿ ವ್ಲಾಗ್ ಮಾಡ್ಬೋದಾ ಅಂತ. ಯಾವಾಗಾದರೂ ಹೋಗಿ ವೀಡಿಯೋ ಮಾಡ್ಕೊಂಬರ್ತೀನಿ. ಆ್ಯಂಡ್ ಆಲ್ಸೋ ಸಿಕ್ಕಾಪಟ್ಟೆ ಓಡಾಡಿದ್ಮೇಲೆ ಇನ್ನು ಮುಂದೆ ಎಲ್ಲೋ ಸಿಗುತ್ತೆ. ನಾನು ಹೇಳಿದ್ನಲ್ಲ, ನಾನು 2 ಫ್ಲೋರ್ ಮೇಲೋ ಕೆಳಗಡೆನೋ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ನಮ್ಮಮ್ಮನ, ಅದಕ್ಕಾಗಿ ನನಗೂ ಅಷ್ಟು ಈಸಿಯಾಗಿ ಸಿಗಲೇ ಇಲ್ಲ ಶಾಪ್. ಆ್ಯಂಡ್ ನಿಮಗೇನಾದರೂ ಇದೇ ಥರ ವ್ಲಾಗ್ ಬೇಕು ಅಂತ ಇದ್ದರೂ ಕಮೆಂಟ್ ಮಾಡಿ. ಆದಷ್ಟು ಬೇಗ 6K ಫ್ಯಾಮಿಲಿ ಆಗೋಣ. ಆ್ಯಂಡ್ ಗೆಸ್ ವಾಟ್, ಲಾಸ್ಟ್ ಇಯರ್ ನಾನು ಬರ್ಡೇಗೆ
ಸೆಲ್ಫ್ ಗಿಫ್ಟ್ ಅಂತ ತೊಗೊಂಡಾಗ ಐ ಮ್ಯಾನಿಫೆಸ್ಟೆಡ್ ಎವ್ರಿ ಇಯರ್ ನಾನು ಗೋಲ್ಡ್ ಏನೋ ಒಂದು ತೊಗೊಬೇಕು ಅಂತ. ಸೊ ತೊಗೊಳಕ್ಕಾಗುತ್ತೋ ಇಲ್ಲೋ ಅಂತ ಅನ್ಕೊತಿದ್ದೆ. ಆ್ಯಂಡ್ ಆಲ್ಸೋ 1 ಮಂತ್ ಮುಂಚೆನೇ ತೊಗೊಂಬಿಟ್ಟಿದ್ದೀನಿ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನೀವು ನೋಡ್ತಿದ್ದೀರಾ, ನಾವು ಫಸ್ಟು ಬ್ಲೂ ಸ್ಟೋನ್ಗೆ ಹೋದೆ. 1 ಡೇ ಬಿಫೋರು ನಾನು ಇನ್ಸ್ಟಾಲಿ ಸ್ಟೋರಿ ಹಾಕಿದ್ದೆ ಯಾವ್ದು ತೊಗೊಬೇಕು ಅಂತ, ಒಂದು ಬ್ಯಾಂಗಲ್ ಚೈನು. ಸಿಕ್ಕಾಪಟ್ಟೆ ಬ್ಯಾಂಗಲ್ಗೆ ರೆಸ್ಪಾನ್ಸ್ ಆಗಿದ್ದು. ಬಟ್ ಏನಂದರೆ ಅದು ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇತ್ತು. ನನಗೆ ಬಿದ್ದೋಗ್ಬಿಡುತ್ತೆ ದಾರಿಲೆಲ್ಲ ಅಂತ ಅಂದ್ಕೊಂಡು ಅದು ತೊಗೊಂಡಿಲ್ಲ ಅಷ್ಟೇ. ಬ್ಲೂ ಸ್ಟೋನು ಓಕೆ, ನೆಕ್ಸ್ಟ್ ಏನಾದ್ರು ತೊಗೊಳ್ಳೋಣ ಅಂದ್ಕೊಂಡು ಬಂದುಬಿಟ್ವಿ. ಅದಾದಮೇಲೆ ನಾವು ಹೋಗಿದ್ದೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್. ನನಗೆ ಯಾಕೋ ಸಿಕ್ಕಾಪಟ್ಟೆ ಮಲಬಾರಲ್ಲಿ ಇಷ್ಟ ಆಗುತ್ತೆ ಅನಿಸುತ್ತೆ. ಈ ಥರ ಬ್ಯಾಂಗಲ್ಸ್ನ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಏನು ತೊಗೊಂಡೆ ಅಂತ ಈ ವಿಡಿಯೋದಲ್ಲಿ ತೋರಿಸಲ್ಲ. ನೆಕ್ಸ್ಟ್ ವಿಡಿಯೋ ಅದಕ್ಕೆ ಅಂತ ಸಪ್ರೇಟಾಗಿ ಮಾಡಿ ಅದ್ರ ಡೀಟೇಲ್ಸ್ ಎಲ್ಲ ಕೂಡ ಹೇಳ್ತೀನಿ. ಸೊ ನೀವು ಇವಾಗ ನೋಡ್ತಾ ಇರೋದು ಬಂದು ರಿಂಗ್ ಕಲೆಕ್ಷನ್, ಓಕೆನಾ. ಇದರಲ್ಲಿ ಸ್ಟೋನ್ ರಿಂಗ್ಸ್ ಇದೆ, ಪ್ಲೇನ್ ಗೋಲ್ಡ್ ಇದೆ, ಡೈಮಂಡ್ ಇದೆ, ರೂಬಿ ಇದೆ, ಡಿಫ್ರೆಂಟ್ ಕಲರ್ ಸ್ಟೋನ್ ಆಪ್ಷನ್ ಇದೆ. ನನಗಂತೂ ರಿಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ. ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ನಾನು ಮೋಸ್ಟ್ 3-4 ರಿಂಗ್ಸ್ ಅಂತೂ ಹಾಕ್ಕೊಂಡೇ ಇರ್ತೀನಿ. ಎಲ್ಲ ಲೈಕ್ ನನ್ನ ಹತ್ರ ತನಿಷ್ಕ್, ಕ್ಯಾರೆಟ್ ಲೈನ್ ಎಲ್ಲ ಕಡೆದು ಒಂದೊಂದು ಆಪ್ಷನ್ ಇರೋದ್ರಿಂದ ನಂಗೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನನಗೆ ಸೇವಿಂಗ್ಸ್ ಮಾಡೋದು, ಸ್ಕೀಮ್ ಹಾಕ್ಕೊಂಡು ಏನಾದ್ರು ತೊಗೊಳ್ಳೋದೆಲ್ಲ ತುಂಬ ಇಂಟ್ರೆಸ್ಟ್. ನಾನಾಗಲಿ ನನ್ನ ತಂಗಿ ಆಗಲಿ ಈ ಥರ ಸ್ಕೀಮೆಲ್ಲ ತೊಗೊತಾ ಇರ್ತೀವಿ. ಸೊ ಕ್ಯಾರೆಟ್ ಲೈನಲ್ಲೂ ಒಂದು ಚಿಕ್ಕ ಸ್ಕೀಮ್ ಹಾಕಿದ್ದೀನಿ. ಬಿಕಾಸ್ ರಿಂಗ್ ತೊಗೋಬೇಕು, ನಾನು ಡೈಮಂಡ್ ಅಂತ ಆಸೆ ಪಟ್ಟಿದ್ದೀನಿ. ಅದಕ್ಕಾಗಿ ನಾನು ಸ್ಕೀಮ್ ಒಂದು ಮೇಂಟೈನ್ ಮಾಡ್ತಾ ಇದ್ದೀನಿ. ಅದೇನು ಸಿಕ್ಕಾಪಟ್ಟೆ ಕಾಸ್ಟ್ಲಿದೇನಲ್ಲ, 2000 ಅಷ್ಟೇ ನಾನು ಹಾಕಿರೋದು. ಬಿಕಾಸ್ ನನಗೆ ಬರೀ ರಿಂಗ್ ಅಲ್ವಾ ಬೇಕಾಗಿದ್ದು, ಅದು ಅರೌಂಡ್ 20,000 ಒಳಗಡೆ ಬರುತ್ತೆ ಅಂತ. ಸೊ ಇದೆಲ್ಲ ಚೈನು. ಆ್ಯಂಡ್ ಇದರಲ್ಲಿ ಮೋಸ್ಟ್ ಡೈಮಂಡ್ ಆಪ್ಷನ್ನೇ ಇರೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಅಡ್ವಾಂಟೇಜ್ ಏನಂದರೆ ಸೆಟ್ ಮಾಡಿಟ್ಟಿರ್ತಾರೆ. ಲೈಕ್ ಚೈನ್ದು ಪೆಂಡೆಂಟು, ಸ್ಟಡ್ಸ್ ಆ್ಯಂಡ್ ಆಲ್ಸೋ ರಿಂಗ್ ತುಂಬ ಅಂದರೆ ತುಂಬ ಯುನೀಕ್ ಆಗಿರುತ್ತೆ. ಲೈಕ್ ಯಾರಾದರೂ ಡೈಲಿ ವೇರ್ಗೆ ಫುಲ್ ಸೆಟ್ ನೋಡ್ತಾ ಇದ್ದರೆ ಪ್ಲೀಸ್ ಟೇಕ್ ಅ ಮೂಮೆಂಟ್ ಆ್ಯಂಡ್ ಗೋ ಟು ಮಲಬಾರ್. ಸಿಕ್ಕಾಪಟ್ಟೆ ಆಪ್ಷನ್ ಇರುತ್ತೆ ಯೂನಿಕಾಗಿ. ಆ್ಯಂಡ್ ಆಲ್ಸೋ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ಪರ್ಸ್ನಲಾಗಿ ತೊಗೊಂಡಿರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ನನಗೆ ಏನಾದರೂ ಕಾಸ್ಟ್ಲಿ ಅನಿಸಿದ್ರೇನೋ ಇಲ್ಲ ಡಿಸೈನ್ ಇಷ್ಟ ಆಗಿಲ್ಲೇನೋ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೆ. ಆ್ಯಂಡ್ ಕಮಿಂಗ್ ಟು ದ ಪಾರ್ಟ್, ನಾನು ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ಬ್ಯಾಂಗಲ್ಸ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಬ್ರೇಸ್ಲೆಟ್ ಬ್ಯಾಂಗಲ್, ನಾಟ್ ಲೈಕ್ ಮದುವೆಗೆಲ್ಲ ಹಾಕೋತಾರಲ್ಲ ಗ್ರ್ಯಾಂಡಾಗಿ, ಆ ಥರ ಎಲ್ಲ. ನಂಗೆ ಡೈಲಿ ವೇರ್ಗೆ ಸಿಂಪಲ್ ಬ್ರೇಸ್ಲೆಟ್ ಬೇಕಿತ್ತು ಅಂತ, ಲೈಕ್ ಬ್ಯಾಂಗಲ್ ಟೈಪ್. ಸೊ ಅದಕ್ಕಾಗಿ ತೊಗೊಂಡೆ. ಸೊ ನೀವು ನೋಡ್ತಾ ಇರ್ಬೋದು, ಡಿಫ್ರೆಂಟಾಗಿರುತ್ತೆ ಬ್ರೇಸ್ಲೆಟ್ ಕೂಡ. ಲೈಕ್ ರೆಗ್ಯುಲರ್ ಬೇಸಿಸ್ ಬೇಕಾ ಇಲ್ಲ ಫಂಕ್ಷನ್ ಓರಿಯೆಂಟೆಡಾ, ಡಿಫ್ರೆಂಟಾಗಿರುತ್ತೆ. ಆ್ಯಂಡ್ ಆಲ್ಸೋ ಗ್ರಾಮ್ಸ್ ಕೂಡ ಮೇ ಬಿ 4-5 ಗ್ರಾಮ್ಸಿಂದನೇ ಸ್ಟಾರ್ಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಆಲ್ಸೋ ಎಷ್ಟು ಬೇಗ ಬೇಕು ಅಂತಲೂ ಕಮೆಂಟ್ ಮಾಡಿ, ಆದಷ್ಟು ಬೇಗ ಅದು ವೀಡಿಯೋ ಮಾಡ್ಕೊಂಡು ಹಾಕ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬ್ಲ್ಯಾಕ್ ಬೀಡ್ಸ್ ಎಲ್ಲ ಇದೆ. ಡೈಲಿ ವೇರ್ಗೆ ಸಿಂಪಲ್ಲಾಗಿ ಸಕ್ಕತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ನನ್ನ ಪರ್ಚೇಸಿಂಗ್ ಕೂಡ ಮುಗಿದ್ದು. ಸೊ ಇದೇನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಆ್ಯಂಡ್ ಆಲ್ಸೋ ನಿಮ್ಗೇನಾದರೂ ರಿಟರ್ನ್ ಗಿಫ್ಟ್ ಐಡಿಯಾಸ್ ಬೇಕು ಅಂದರೆ, ಇಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ತೊಗೊಂಡಿರೋ ತೋರಿಸ್ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿ, ಆದಷ್ಟು ಬೇಗ ಆ ವಿಡಿಯೋ ಕೂಡ ಮಾಡ್ಕೊತೀನಿ. ಆ್ಯಂಡ್ ಯಾರಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ನಾನು ಐ ಡಿ ಮೆನ್ಷನ್ ಮಾಡಿರ್ತೀನಿ, ಆದಷ್ಟು ಬೇಗ ಫಾಲೋ ಮಾಡಿ. ಥ್ಯಾಂಕ್ ಯು.